ವೆಲ್ಕಮ್ ಟು ಗೆಟ್ ಸೊಲ್ಯೂಷನ್ಸ್. ಸೊ ಲಾಸ್ಟ್ ಕ್ಲಾಸಲ್ಲಿ ನಾವು ನೆಟ್ವರ್ಕ್ ಡಯಾಗ್ರಾಮ್ನ ಯಾವ ಥರ ನಾವು ಡ್ರಾ ಮಾಡೋದು ಬೇಸ್ಡ್ ಆನ್ ದ ಇನ್ಫಾರ್ಮೇಷನ್ ಆ್ಯಂಡ್ ಆಲ್ಸೋ ನಾವು ಏನು ಡಿಸ್ಕಸ್ ಮಾಡಿದ್ದೀವಿ ಅಂತ ಹೇಳಿದ್ರೆ ಅರ್ಲಿಯೆಸ್ಟ್ ಸ್ಟಾರ್ಟ್ ಟೈಮ್ ಆ್ಯಂಡ್ ಲೇಟೆಸ್ಟ್ ಫಿನಿಶ್ ಟೈಮ್ಸ್ನ ಯಾವ ಥರ ಕ್ಯಾಲ್ಕುಲೇಷನ್ ಮಾಡೋದು ಬೇಸ್ಡ್ ಆನ್ ದಿ ನಂಬರ್ ಆಫ್ ಈವೆಂಟ್ಸ್ ಆ್ಯಂಡ್ ಬೈ ಕನ್ಸಿಡರಿಂಗ್ ದಿ RO ಮಾರ್ಕ್ಸ್ ಆ್ಯಂಡ್ ಡ್ಯೂರೇಷನ್ ಆಫ್ ದಿ ಪ್ರಾಜೆಕ್ಟ್. ಓಕೆ, ಸೊ ಸ್ಲ್ಯಾಕ್ಸ್ನ ಕ್ಯಾಲ್ಕುಲೇಷನ್ ಮಾಡೋದು ನಾನು ಈ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ ಅಂತ ಹೇಳಿದೆ. ಸೊ ನೋಡೋಣ ಯಾವ ಥರ ಸ್ಲ್ಯಾಕ್ಸ್ನ ಕ್ಯಾಲ್ಕುಲೇಷನ್ ಮಾಡೋದು ಅಂತ ಹೇಳ್ಬಿಟ್ಟು. ಓಕೆ, ಸೊ ಐ ಹ್ಯಾವ್ ಆಲ್ರೆಡಿ ಎಕ್ಸ್ಪ್ಲೈನ್ಡ್ ವಾಟ್ ಈಸ್ ಸ್ಲ್ಯಾಕ್, ರೈಟ್? ಸಿ, so slack is the difference between latest finish time and earliest start time, or earliest start time minus latest finish time. ಓಕೆ, ಸೊ ಇವೆರಡರ ನಡುವಿನ ಡಿಫ್ರೆನ್ಸ್ನ ಮಾತ್ರ ನಾವು ಸ್ಲ್ಯಾಕ್ಸ್ ಅಂತ ಹೇಳ್ಬಿಟ್ಟು ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಪಾಸಿಟಿವ್ ನೆಗೆಟಿವ್ ವ್ಯಾಲ್ಯೂಸ್ನ ನಾವು ಅಂತ ಹೇಳಿದ್ರೆ ಪಾಸಿಟಿವ್ ವ್ಯಾಲ್ಯೂಸ್ ಅಂಡ್ ನೆಗೆಟಿವ್ ವ್ಯಾಲ್ಯೂಸ್ ಬರಬಹುದು, ಬಟ್ ದ ಡಿಫ್ರೆನ್ಸ್ನ ಮಾತ್ರ ನಾವು ಸ್ಲ್ಯಾಕ್ಸ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಲೆಟ್ ಸಿ ಹೌ ಟು ಕ್ಯಾಲ್ಕುಲೇಟ್ ದಿ ಸ್ಲ್ಯಾಕ್ಸ್. ಸಿ, ಫಾರ್ ದ ಫಸ್ಟ್ ಈವೆಂಟ್ ದ ಸ್ಲ್ಯಾಕ್ is 0 minus 0, 0 only. Okay, so difference is nothing but slack. So second event 4 minus 4, slack ಬಂದ್ಬಿಟ್ಟು 0. ನೆಕ್ಸ್ಟ್ ಥರ್ಡ್ ಇವೆಂಟ್ಗೆ 4 minus 3 or 3 minus 1, ಡಿಫ್ರೆನ್ಸ್ ಈಸ್ 1, ದಟ್ ವಿಲ್ ಬಿ ದ ಸ್ಲ್ಯಾಕ್. ಓಕೆ, ಸೊ ಅದನ್ನು ಸ್ಲ್ಯಾಕ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಸೊ ಅದೇ ಥರ ಎಲ್ಲ ಇವೆಂಟ್ಸ್ಗೂ ಕ್ಯಾಲ್ಕುಲೇಷನ್ ಮಾಡ್ಕೋಬೋದು. ಸೊ ಫೋರ್ತ್ ಇವೆಂಟ್ಗೆ ಸ್ಲ್ಯಾಕ್, ಸೊ 8 minus 6, 2 ಈಸ್ ದ ಸ್ಲ್ಯಾಕ್. ನೆಕ್ಸ್ಟ್ ಫಿಫ್ತ್ ಇವೆಂಟ್ಗೆ ಸ್ಲ್ಯಾಕ್ 0, because 9 minus 9, earliest start time 9 ಇದೆ, latest finish time 9 ಇದೆ, so therefore slack is 0. okay, so next 7th event ಗೆ slack 0, 12 minus 12. next 6th event ಗೆ slack 0. okay, next 8th event ಗೆ slack 0 only. ಓಕೆ, ಸೊ ಈಗ ಸ್ಲ್ಯಾಕ್ಸ್ನ ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ದಾಗಿದೆ. ಓಕೆ, ಸೊ ಫಸ್ಟ್ ಪಾರ್ಟ್ ಫಿನಿಶ್ ಆಯಿತು. ಸೊ ಪ್ರಾಜೆಕ್ಟ್ ನೆಟ್ವರ್ಕ್, ಸೊ ನೆಟ್ವರ್ಕ್ನ ಡ್ರಾ ಮಾಡಿದ ಆದಮೇಲೆ ಸೊ ಅರ್ಲಿಯೆಸ್ಟ್ ಸ್ಟಾರ್ಟ್ ಟೈಮ್ ಲೇಟೆಸ್ಟ್ ಫಿನಿಶ್ ಟೈಮ್ನ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಸೊ ಬೇಸ್ಡ್ ಆನ್ ದಿ ಅರ್ಲಿಯೆಸ್ಟ್ ಸ್ಟಾರ್ಟ್ ಟೈಮ್ ಆ್ಯಂಡ್ ಲೇಟೆಸ್ಟ್ ಫಿನಿಶ್ ಟೈಮ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ಸ್ಲ್ಯಾಕ್ಸ್. ಓಕೆ, ನಾವು ಅಕಾರ್ಡಿಂಗ್ ಟು ಸೆಕೆಂಡ್ ಕ್ವೆಶನ್ ವಿ ಹ್ಯಾವ್ ಟು ಐಡೆಂಟಿಫೈ ದಿ ಕ್ರಿಟಿಕಲ್ ಪಾತ್ ಇನ್ ದಿಸ್ project network, and also we have to compute the completion time, that is project completion time. so ಯಾವ ಥರ ಕ್ರಿಟಿಕಲ್ ಪಾತ್ನ ಐಡೆಂಟಿಫೈ ಮಾಡ್ತಿದ್ದೀವಿ, ಯಾವ ಥರ ಕ್ರಿಟಿಕಲ್ ಪಾತ್ನ ಐಡೆಂಟಿಫೈ ಮಾಡ್ಕೋಬೇಕು ಬೇಸ್ಡ್ ಆನ್ ದಿ ಅರ್ಲಿಯೆಸ್ಟ್ ಸ್ಟಾರ್ಟ್ ಟೈಮ್ ಆ್ಯಂಡ್ ಲೇಟೆಸ್ಟ್ ಫಿನಿಶ್ ಟೈಮ್ ನಮ್ಮ ಸ್ಲ್ಯಾಕ್. ಓಕೆ, ಸೊ ಈ ಥರ ನೆಟ್ವರ್ಕ್ ಡಯಾಗ್ರಾಮಲ್ಲಿ ಅರ್ಲಿಯೆಸ್ಟ್ ಸ್ಟಾರ್ಟ್ ಟೈಮ್ ಮತ್ತು ಲೇಟೆಸ್ಟ್ ಫಿನಿಶ್ ಟೈಮ್ ಮತ್ತು ಸ್ಲ್ಯಾಕ್ಸ್ನ ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ದು ಆದಮೇಲೆ ನೀವು ಕ್ರಿಟಿಕಲ್ ಪಾತ್ನ ಐಡೆಂಟಿಫೈ ಮಾಡಬೇಕು ಅಥವಾ ಕ್ರಿಟಿಕಲ್ ಆ್ಯಕ್ಟಿವಿಟೀಸ್ನ ಐಡೆಂಟಿಫೈ ಮಾಡ್ಕೋಬೇಕು ಅಂತ ಹೇಳಿದ್ರೆ. ಓಕೆ, ಸೊ ಎಲ್ಲಿ ಅಥವಾ ಯಾವ ಈವೆಂಟ್ಗೆ ಸ್ಲ್ಯಾಕ್ ಬಂದುಬಿಟ್ಟು 0 ಆಗಿರುತ್ತೋ ಆ ಕಂಪ್ಲೀಟ್ ಆ್ಯಕ್ಟಿವಿಟಿನ ನಾವು ಕ್ರಿಟಿಕಲ್ ಆ್ಯಕ್ಟಿವಿಟಿ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಸಿ, ಈಗ ಟೋಟಲ್ ನೋಡಿ 1, ಸೊ ಈವೆಂಟ್ 1 ಬಂದುಬಿಟ್ಟು ಸ್ಟಾರ್ಟ್ ಆಗಿದೆ. ಓಕೆ, ಸೊ ನೆಕ್ಸ್ಟ್ ಈವೆಂಟ್ 2 ಸ್ಲ್ಯಾಕ್ಸ್ ಅಂದರೆ ಸ್ಲ್ಯಾಕ್ ಬಂದ್ಬಿಟ್ಟು 0 ಬಂದಿದೆ, ಬಿಕಾಸ್ ಅರ್ಲಿಯೆಸ್ಟ್ ಸ್ಟಾರ್ಟ್ ಟೈಮ್ ಇಸ್ ಆಲ್ಸೋ 4 ಆ್ಯಂಡ್ ಲೇಟೆಸ್ಟ್ ಫಿನಿಶ್ ಟೈಮ್ ಆಲ್ಸೋ 4. ಸೊ ಇದನ್ನು ನಾವು ಕ್ರಿಟಿಕಲ್ ಆ್ಯಕ್ಟಿವಿಟಿ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ದೇರ್ ಫೋರ್ ವಿ ಹ್ಯಾವ್ ಟು ಡಿನೋಟ್ ಬೈ 2 ಲೈನ್ಸ್. ಓಕೆ, ನೆಕ್ಸ್ಟ್ 1 2 3 ಅರ್ಲಿಯೆಸ್ಟ್ ಸ್ಟಾರ್ಟ್ ಟೈಮ್ ಆ್ಯಂಡ್ ಲೇಟೆಸ್ಟ್ ಫಿನಿಶ್ ಟೈಮ್ ನೋಡಿ. ಸೊ ಅರ್ಲಿಯೆಸ್ಟ್ ಸ್ಟಾರ್ಟ್ ಟೈಮ್ 3, LF 4 ಬಂದಿದೆ, ಸೊ ಸ್ಲ್ಯಾಕ್ ಬಂದ್ಬಿಟ್ಟು 1. ಸೊ ಇದು ಕ್ರಿಟಿಕಲ್ ಆ್ಯಕ್ಟಿವಿಟಿಗೆ ಬರೋದಿಲ್ಲ. ಸೊ ನೆಕ್ಸ್ಟ್ ಇಲ್ಲಿಂದ 2 to 5 ನೋಡಿ. ಸೊ ಸ್ಲ್ಯಾಕ್ ಬಂದ್ಬಿಟ್ಟು 0 ಇದೆ, ಸೊ ಇಟ್ ಈಸ್ ಆಲ್ಸೋ ಕ್ರಿಟಿಕಲ್ ಆ್ಯಕ್ಟಿವಿಟಿ ಬಿಕಾಸ್ ಅರ್ಲಿಯೆಸ್ಟ್ ಸ್ಟಾರ್ಟ್ ಟೈಮ್ ಆ್ಯಂಡ್ ಲೇಟೆಸ್ಟ್ ಫಿನಿಶ್ ಟೈಮ್ ಆಫ್ ದಿಸ್ 5th ಈವೆಂಟ್ 9. ಸೊ ಅದೇ ಥರ 4th ಈವೆಂಟ್ ನೋಡಿ, ಅರ್ಲಿಯೆಸ್ಟ್ ಸ್ಟಾರ್ಟ್ ಟೈಮ್ 6 ಇದೆ, ಲೇಟೆಸ್ಟ್ ಫಿನಿಶ್ ಟೈಮ್ 8 ಇದೆ, ಸೊ ಕ್ರಿಟಿಕಲ್ ಆ್ಯಕ್ಟಿವಿಟಿಗೆ ಕನ್ಸಿಡರ್ ಆಗೋದಿಲ್ಲ. ನೆಕ್ಸ್ಟ್ ಇಲ್ಲಿಂದ ಕನ್ಸಿಡರ್ ಮಾಡಬೇಕು 5th ಈವೆಂಟಿಂದ. ಓಕೆ, ಸೊ 5th ಈವೆಂಟಿಂದ ನೋಡಿ, ಸೊ 5 to 7, ಸೊ 7th ಈವೆಂಟ್ದು ಅರ್ಲಿಯೆಸ್ಟ್ ಸ್ಟಾರ್ಟ್ ಟೈಮ್ ಇಷ್ಟು 12, ಲೇಟೆಸ್ಟ್ ಫಿನಿಶ್ ಟೈಮ್ 12. ಸೊ ಈಗ ನಾವು ಇದನ್ನು ಲೇಟೆಸ್ಟ್ ದಟ್ ಈಸ್ ಕ್ರಿಟಿಕಲ್ ಆ್ಯಕ್ಟಿವಿಟಿ ಅಂತ ಕನ್ಸಿಡರ್ ಮಾಡ್ಬೋದು. ಸೊ ನಾವು 7th ಇಂದ ಸ್ಟಾರ್ಟ್ ಆಗಬೇಕು. ಸೊ 7th ಇಂದ 8th ನೋಡಿ, 8th ಈವೆಂಟ್ earliest start time and latest finish time both are same, so therefore it is also a critical activity. Next 7 to 6 ನೋಡಿ, ಇದ್ರದ್ದು ಅರ್ಲಿಯೆಸ್ಟ್ ಸ್ಟಾರ್ಟ್ ಟೈಮ್ ಆ್ಯಂಡ್ ಲೇಟೆಸ್ಟ್ ಫಿನಿಶ್ ಸೇಮ್ ಇದೆ ಅಲ್ವಾ. ಸೊ ಈ ಥರನೂ ಪ್ರಾಜೆಕ್ಟು ಕಂಪ್ಲೀಟ್ ಆಗಬಹುದು. ಸೊ ಇಟ್ ಈಸ್ ಆಲ್ಸೋ ಕ್ರಿಟಿಕಲ್
ಆ್ಯಕ್ಟಿವಿಟಿ. ಓಕೆ, ನೆಕ್ಸ್ಟ್ 6th ನೋಡಿ, 6th 8ಗೆ. ಓಕೆ, ಸೊ 8th earliest start time 19 and latest finish time is also 19. So 6th 8ಗೆ directly we know that earliest start time latest finish time is 21 and 21. ಸೊ ಇದನ್ನು ನಾವು ಕ್ರಿಟಿಕಲ್ ಆ್ಯಕ್ಟಿವಿಟಿ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಓಕೆ, ಸೊ ಜಸ್ಟ್ ಸ್ಲ್ಯಾಕ್ಸ್ ಎಲ್ಲೆಲ್ಲಿ 0 ಬರುತ್ತೋ ಅದನ್ನು ಜಾಯಿನ್ ಮಾಡ್ತಾ ಹೋಗಿ, ಅದು ನಿಮಗೆ ಕ್ರಿಟಿಕಲ್ ಆ್ಯಕ್ಟಿವಿಟಿ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಸೊ ಇಲ್ಲಿ ನೋಡಿ, ಸೊ ಎಷ್ಟು ರೂಟ್ಸಲ್ಲಿ ಪ್ರಾಜೆಕ್ಟ್ ಕಂಪ್ಲೀಷನ್ ಆಗುತ್ತೆ. ಸೊ based on that we have to compute the completion time of the project and also for the critical activity. ಸೊ ಈಗ ಎಷ್ಟು ರೂಟ್ಸ್ ಇದೆ ಪ್ರಾಜೆಕ್ಟ್ ಕಂಪ್ಲೀಷನ್ ಆಗೋದಕ್ಕೆ ನೋಡೋಣ. ಬಿಕಾಸ್ ಆಲ್ರೆಡಿ ಯು ಹ್ಯಾವ್ ಐಡೆಂಟಿಫೈಡ್ ದಿ ಕ್ರಿಟಿಕಲ್ ಪಾತ್. ಸೊ ಇಲ್ಲಿ ನಿಮಗೆ 2 ರೂಟ್ಸ್ ಅಂದರೆ 2 ಕ್ರಿಟಿಕಲ್ ಪಾತ್ ಇದೆ. ಓಕೆ, ಸೊ ಒಂದು 1 to 2 and 2 to 5 and 2 that is 5 to 7 and 7 to 8. ಈ ಥರ ಒಂದು ಮೂಮೆಂಟಲ್ಲಿ, ಈ ಥರ ಒಂದು ಆ್ಯಕ್ಟಿವಿಟೀಸ್ನಲ್ಲಿ ನೀವು ಪ್ರಾಜೆಕ್ಟ್ನ ಕಂಪ್ಲೀಷನ್ ಮಾಡ್ಬೋದು. ಆ್ಯಂಡ್ ಅನದರ್ ರೂಟ್ 1 to 2, 2 to 5, 5 to 7 and 7 to 6 and 6 to 8. ಸೊ ಈ ಥರ ನೀವು ಕಂಪ್ಲೀಷನ್ ಮಾಡ್ಕೋಬಹುದು. ಓಕೆ, ಸೊ 2 ರೂಟ್ಸಲ್ಲಿ ನೀವು ಕಂಪ್ಲೀಷನ್ ಮಾಡಬಹುದು. ಓಕೆ, ಸೊ ಇಲ್ಲಿ 7th ಈವೆಂಟ್ ಆದಮೇಲೆ ನೆಕ್ಸ್ಟ್ 6th ಈವೆಂಟ್ಗೆ ಬರ್ತಿದೆ. ಸೊ ಇಟ್ ಈಸ್ ಜಸ್ಟ್ ಅ ನಂಬರ್. ಓಕೆ, ಬಟ್ ಯು ಹ್ಯಾವ್ ಟು ಕಂಪ್ಲೀಟ್ ದಿ ಆ್ಯಕ್ಟಿವಿಟೀಸ್, ದಟ್ಸ್ ಇಟ್. ಓಕೆ, ಸೊ ಕನ್ಫ್ಯೂಷನ್ ಮಾಡ್ಕೋಬೇಡಿ 7th 6th ಹೇಗೆ ಬರೋದಕ್ಕೆ ಸಾಧ್ಯ ಅಂತ. ಓಕೆ, ಸೊ ಈಗ ನೋಡಿ, ಕಂಪ್ಲೀಟ್ ದಟ್ ಈಸ್ ಕಂಪ್ಲೀಟ್ ಪ್ರಾಜೆಕ್ಟ್ ಡ್ಯೂರೇಷನ್ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ನಾವು ಕ್ರಿಟಿಕಲ್ ಪಾತ್ನ ಐಡೆಂಟಿಫೈ ಮಾಡ್ಕೊಂಡಿದ್ದಾಗಿದೆ. ಸೊ ಇದು ನೆಸೆಸರಿ ಇದೆ. ಸೊ ಕಂಪ್ಲೀಟ್ ಪ್ರಾಜೆಕ್ಟ್ ಡ್ಯೂರೇಷನ್ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಂತ ಹೇಳಿದ್ರೆ ನಾವು ಫಸ್ಟು ಕ್ರಿಟಿಕಲ್ ಪಾತ್ನ ಐಡೆಂಟಿಫೈ ಮಾಡ್ಕೋಬೇಕು. ಓಕೆ, ಸೊ ಆಲ್ರೆಡಿ ನಾವು ಕ್ರಿಟಿಕಲ್ ಪಾತ್ನ ಐಡೆಂಟಿಫೈ ಮಾಡ್ಕೊಂಡಿದ್ದು ಆಗಿದೆ. ಆ್ಯಂಡ್ ಆಲ್ಸೋ ಯು ನೋ ದಟ್ ದೇರ್ ಆರ್ 2 ಕ್ರಿಟಿಕಲ್ ಪಾತ್ಸ್ ಆರ್ ಅವೈಲಬಲ್. ಸಿ ಯಾವ್ಯಾವ ಕ್ರಿಟಿಕಲ್ ಪಾತ್ಸ್ ಇದೆ ಅಂತ ಹೇಳಿದ್ರೆ, ಸಿ ಜಸ್ಟ್ ರೈಟ್ ಡೌನ್ ಕ್ರಿಟಿಕಲ್ ಪಾತ್ಸ್. ಓಕೆ, ಸೊ ಎಷ್ಟು ರೂಟ್ಸ್ ಅಂತ ಹೇಳಿದ್ರೆ ಎಷ್ಟು ಕ್ರಿಟಿಕಲ್ ಪಾತ್ಸ್ ಇದೆ, ದೇರ್ ಆರ್ 2 ಕ್ರಿಟಿಕಲ್ ಪಾತ್ಸ್. ಸೊ ಫಸ್ಟ್ ರೂಟು, ಸೊ ಒಂದು ರೂಟ್ ನೋಡಿ ಯಾವ ಥರ ಕಂಪ್ಲೀಟ್ ಆಗುತ್ತೆ ಕ್ರಿಟಿಕಲ್ ಪಾತ್ ಬೇಸ್ ಮೇಲೆ ಆ್ಯಕ್ಟಿವಿಟಿ ಅಂತ ಹೇಳಿದ್ರೆ, ದಟ್ ಈಸ್ 1 to 2. ಸೊ 1 to 2. ಓಕೆ, ನೆಕ್ಸ್ಟ್ 2 to 5, 2 to 5, ನೆಕ್ಸ್ಟ್ 5 to 7, 5 to 7, ನೆಕ್ಸ್ಟ್ 7ಇಂದ ಡೈರೆಕ್ಟು 8ಗೆ ಹೋಗಬಹುದು. ಸೊ ದಟ್ ಈಸ್ 1 ಪಾತ್. ಸೊ ಅನದರ್ ಪಾತ್ 1 to 2. So 1 to 2, next 2 to 5, 2 to 5 and 5 to 7 and 5 to 7, 7 to 8, sorry 7 to 6 and 6 to 8. ಓಕೆ, ಸೊ ಈ 2 ರೂಟ್ಸ್ ನಮಗೆ ಅಂದರೆ ಕ್ರಿಟಿಕಲ್ ಪಾತ್ ಅವೈಲಬಲ್ ಇದೆ. ಓಕೆ, ಸೊ ನಾವು ವಿ ಹ್ಯಾವ್ ಟು ಕಂಪ್ಯೂಟ್ ದಿ ಕಂಪ್ಲೀಷನ್ ಟೈಮ್ ಆಫ್ ದಿಸ್ ಪ್ರಾಜೆಕ್ಟ್ ಬೇಸ್ಡ್ ಆನ್ ದಿ ಕ್ರಿಟಿಕಲ್ ಆ್ಯಕ್ಟಿವಿಟಿ. ಸೊ ಕ್ರಿಟಿಕಲ್ ಪಾತ್ಗೆ ಇಲ್ಲಿ ಕಂಪ್ಲೀಷನ್ ಅಂದರೆ ಪ್ರಾಜೆಕ್ಟ್ ಕಂಪ್ಲೀಷನ್ ಟೈಮ್ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಅದಕ್ಕೆ ನಾವು ಕ್ರಿಟಿಕಲ್ ಪಾತ್ನ ಐಡೆಂಟಿಫೈ ಮಾಡ್ಕೊಂಡಿದ್ದೀವಿ. ಸೊ ಬೇಸ್ಡ್ ಆನ್ ದಿಸ್ ವಿ ಹ್ಯಾವ್ ಟು ಕಂಪ್ಯೂಟ್ ದಿ ಕಂಪ್ಲೀಷನ್ ಟೈಮ್ ಆಫ್ ದಿಸ್ ಎಂಟೈರ್ ಪ್ರಾಜೆಕ್ಟ್. ನಾವು ಜಸ್ಟ್ ಅಬ್ಸರ್ವ್ 1 to 2 ಯಾವ ಆ್ಯಕ್ಟಿವಿಟಿ ಇದೆ, 1 to 2. ಸೊ ಆ್ಯಕ್ಟಿವಿಟಿ ಎ, ರೈಟ್. ನೆಕ್ಸ್ಟ್ 2 to 5, 2 to 5 ಯಾವ ಆ್ಯಕ್ಟಿವಿಟಿ ಇದೆ, ಆ್ಯಕ್ಟಿವಿಟಿ ಡಿ. ನೆಕ್ಸ್ಟ್ 5 to 7, 5 to 7 ಯಾವ ಆ್ಯಕ್ಟಿವಿಟಿ ಇದೆ, ಆ್ಯಕ್ಟಿವಿಟಿ ಜಿ. ನೆಕ್ಸ್ಟ್ 7 to 8, 7 to 8 ಯಾವ ಆ್ಯಕ್ಟಿವಿಟಿ ಇದೆ, ಆ್ಯಕ್ಟಿವಿಟಿ ಐ. ಓಕೆ, ಸೊ ನಾವು ಸಿಮಿಲರ್ಲಿ 1 to 2 ಯಾವ ಆ್ಯಕ್ಟಿವಿಟಿ ಇದೆ, ಆ್ಯಕ್ಟಿವಿಟಿ ಎ. ನೆಕ್ಸ್ಟ್ 2 to 5, 2 to 5 ಯಾವ ಆ್ಯಕ್ಟಿವಿಟಿ ಇದೆ, ಆ್ಯಕ್ಟಿವಿಟಿ ಡಿ. ನೆಕ್ಸ್ಟ್ 5 to 7, ಸೊ 5 to 7 ಯಾವ ಆ್ಯಕ್ಟಿವಿಟಿ ಇದೆ, ಆ್ಯಕ್ಟಿವಿಟಿ ಜಿ. ನೆಕ್ಸ್ಟ್ 7 to 6, 7 to 6 ಯಾವ ಆ್ಯಕ್ಟಿವಿಟಿ ಇದೆ, ಆ್ಯಕ್ಟಿವಿಟಿ ಹೆಚ್. ನೆಕ್ಸ್ಟ್ 6 to 8, ಸೊ 6 to 8 ಯಾವ ಆ್ಯಕ್ಟಿವಿಟಿ ಇದೆ, ಆ್ಯಕ್ಟಿವಿಟಿ ಜೆ. ಓಕೆ, ಸೊ ಈಗ ನಾವು ಬೇಸ್ಡ್ ಆನ್ ದಿಸ್ ಆ್ಯಕ್ಟಿವಿಟಿ ವಿ ಹ್ಯಾವ್ ಟು ಕಂಪ್ಯೂಟ್ ದಿ ಟೋಟಲ್ ಪ್ರಾಜೆಕ್ಟ್ ಟೈಮ್ ಇನ್ ವೀಕ್ಸ್. ಓಕೆ, ಸೊ ಈಗ ನೀವು ಆ್ಯಕ್ಟಿವಿಟಿ ಎ ಡ್ಯೂರೇಷನ್ ಎಷ್ಟು ವೀಕ್ಸು, 4 weeks. ನೆಕ್ಸ್ಟ್ ಆ್ಯಕ್ಟಿವಿಟಿ ಡಿ ಡ್ಯೂರೇಷನ್ ಎಷ್ಟು, 5 weeks. ನೀವು ಟೇಬಲಲ್ಲಾದರೂ ನೋಡ್ಕೊಳ್ಳಿ, ಇಲ್ಲ ಡಯಾಗ್ರಾಮಲ್ಲಾದರೂ ನೋಡ್ಕೊಳ್ಳಿ. ಸೊ ಟೇಬಲಲ್ಲಿ ನೋಡ್ಕೋಬೇಕಂತ ಹೇಳಿದ್ರೆ ಕ್ವಶನ್ ಪೇಪರ್ ಇರುತ್ತೆ. ಸೊ ಕ್ವಶನ್ ಪೇಪರಲ್ಲಿದ್ದರೆ ಡೈರೆಕ್ಟಾಗಿ ನೋಡ್ಕೊಳ್ಳಿ, ಇಲ್ಲಾಂದರೆ ನೀವು ಡಯಾಗ್ರಾಮ್ ನೋಡ್ಕೊಳ್ಳಿ. ಓಕೆ, ಸೊ ನಿಮಗೆ ಯಾವುದರಲ್ಲಿ ಟೈಮ್ ಸೇವ್ ಆಗುತ್ತೋ ಎಕ್ಸಾಮಲ್ಲಿ ಅದರಲ್ಲಿ ನೋಡ್ಕೊಳ್ಳಿ. ಓಕೆ, ಸೊ ನಾನು ಡಯಾಗ್ರಾಮಲ್ಲೇ ನೋಡ್ಕೊಳ್ತೀನಿ. ಸೊ ಆ್ಯಕ್ಟಿವಿಟಿ ಎ, ವಾಟ್ ಈಸ್ ದ ಪ್ರಾಜೆಕ್ಟ್ ಡ್ಯೂರೇಷನ್, 4 weeks. ಓಕೆ, ಸೊ ಎ ಆಗಿದೆ. ನೆಕ್ಸ್ಟ್ ಆ್ಯಕ್ಟಿವಿಟಿ ಡಿ
ಆಕ್ಟಿವಿಟಿ ಡಿ ಎಷ್ಟು ವೀಕ್ಸ್ ಬೇಕು 5 ವೀಕ್ಸ್. ನೆಕ್ಸ್ಟ್ ಆಕ್ಟಿವಿಟಿ ಜಿ ಎಷ್ಟು ವೀಕ್ಸ್ ಬೇಕು 3 ವೀಕ್ಸ್. ನೆಕ್ಸ್ಟ್ ಆಕ್ಟಿವಿಟಿ ಐ ಎಷ್ಟು ವೀಕ್ಸ್ ಬೇಕು 4 ವೀಕ್ಸ್ ಕಂಪ್ಲೀಷನ್. ಓಕೆ, ಸೊ ನೆಕ್ಸ್ಟ್ ಆಕ್ಟಿವಿಟಿ ಎ ಯು ನೋ ದಟ್ 4 ವೀಕ್ಸ್. ನೆಕ್ಸ್ಟ್ ಆಕ್ಟಿವಿಟಿ ಡಿ 5 ವೀಕ್ಸ್. ನೆಕ್ಸ್ಟ್ ಆಕ್ಟಿವಿಟಿ ಜಿ ಸೊ ಮೇಲೆ ಇದೆ ಅಲ್ವಾ ಅದನ್ನೇ ಬರ್ಕೊಳ್ತಿದ್ದೀನಿ. ಓಕೆ, ಸೊ 3 ವೀಕ್ಸ್. ನೆಕ್ಸ್ಟ್ ಆಕ್ಟಿವಿಟಿ ಎಚ್ ಎಷ್ಟು ಬೇಕು 7 ವೀಕ್ಸ್. ನೆಕ್ಸ್ಟ್ ಆಕ್ಟಿವಿಟಿ ಜೆ 2 ವೀಕ್ಸ್. Okay, now just total this number of weeks. So 16 weeks. ಫಸ್ಟ್ ರೂಟ್ ಅಂತ ಹೇಳಿದ್ರೆ ಫಸ್ಟ್ ರೂಟಲ್ಲಿ 16 ವೀಕ್ಸ್ ಬೇಕಾಗುತ್ತೆ ಪ್ರಾಜೆಕ್ಟ್ ಕಂಪ್ಲೀಷನ್ ಆಗೋದಕ್ಕೆ. ಸೊ ನೆಕ್ಸ್ಟ್ 10, 15, 19, 21. ಓಕೆ, ಸೊ 21 ವೀಕ್ಸ್ ಬೇಕಾಗುತ್ತೆ. ಓಕೆ, ಸೊ ಮೋಸ್ಟ್ ಕ್ರಿಟಿಕಲ್ ಪಾತ್. ಸೊ ಯು ನೋ ದಟ್ ಆಲ್ರೆಡಿ ವಾಟ್ ಈಸ್ ಕ್ರಿಟಿಕಲ್ ಪಾತ್. ಸೊ ಕ್ರಿಟಿಕಲ್ ಪಾತ್ ಇಸ್ ದ ಲಾಂಗೆಸ್ಟ್ ಸೀಕ್ವೆನ್ಷಿಯಲ್ ಪಾತ್ ಇನ್ವಾಲ್ವ್ಡ್ ಇನ್ ದಿ ಪ್ರಾಜೆಕ್ಟ್. ಸೊ 2 ಕ್ರಿಟಿಕಲ್ ಪಾತ್ ಈ ಪ್ರಾಜೆಕ್ಟಲ್ಲಿದೆ. ವಿಚ್ ಈಸ್ ದ ಲಾಂಗೆಸ್ಟ್ ಸೀಕ್ವೆನ್ಷಿಯಲ್ ಪಾತ್ ಅಂತ ಹೇಳಿದ್ರೆ ಯಾವ ಒಂದು ಆ್ಯಕ್ಟಿವಿಟಿ ಯಾವ ಒಂದು ಪಾತಲ್ಲಿ ಪ್ರಾಜೆಕ್ಟ್ ಕಂಪ್ಲೀಷನ್ ಡಿಲೇ ಆಗುತ್ತೆ, ಯಾವುದು ಮ್ಯಾಕ್ಸಿಮಮ್ ವೀಕ್ಸ್ ಇರುತ್ತೆ, ಯಾವುದು ಮ್ಯಾಕ್ಸಿಮಮ್ ಡ್ಯೂರೇಷನ್ ಇದೆ ಅಂತ ಹೇಳ್ಬಿಟ್ಟು ನಾವು ಕ್ರಿಟಿಕಲ್ ಪಾತ್ನ ಐಡೆಂಟಿಫೈ ಮಾಡ್ತೀವಿ. ಸೊ 2 ಕ್ರಿಟಿಕಲ್ ಪಾತ್ ಇದೆ. ಒಂದು ಕ್ರಿಟಿಕಲ್ ಪಾತಲ್ಲಿ 16 ವೀಕ್ಸಲ್ಲಿ ಕಂಪ್ಲೀಟ್ ಆದರೆ ಇನ್ನೊಂದು ಕ್ರಿಟಿಕಲ್ ಪಾತಲ್ಲಿ 21 ವೀಕ್ಸ್ ಬೇಕಾಗುತ್ತೆ ಟೋಟಲ್ ಪ್ರಾಜೆಕ್ಟ್ ಕಂಪ್ಲೀಟ್ ಆಗೋದಕ್ಕೆ. ಸೊ ದೆನ್ ದಿಸ್ ವಿಲ್ ಬಿ ದಿ ಕ್ರಿಟಿಕಲ್ ಪಾತ್. ಸೊ ಈ 21 ವೀಕ್ಸ್ ಏನು ಬಂದಿದೆ ಇದನ್ನು ನಾವು ಕ್ರಿಟಿಕಲ್ ಪಾತ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಸೊ ದೇರ್ ಫೋರ್ critical activities A, D, G, H, J. ಸೊ ಇದನ್ನು ನಾವು ಕ್ರಿಟಿಕಲ್ ಆ್ಯಕ್ಟಿವಿಟೀಸ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಓಕೆ, ಸೊ ದೀಸ್ ಆರ್ ದ ಆ್ಯಕ್ಟಿವಿಟೀಸ್ ಫಾಲ್ ಅಂಡರ್ ದಿ ಕ್ರಿಟಿಕಲ್ ಪಾತ್. ಸೊ ಕ್ರಿಟಿಕಲ್ ಪಾತಲ್ಲಿ ಈ ಆ್ಯಕ್ಟಿವಿಟಿ ತಗೊಳ್ತೀವಿ. ಓಕೆ, ಸೊ ಐ ವಿಲ್ ಟೆಲ್ ಯು why we are going to consider the critical activities. So this will be helpful and this information is very necessary. Okay, so next ಬಂದ್ಬಿಟ್ಟು according to question we have to compute the total float and free float for the non critical activity. non critical activity ಅಂತ ಹೇಳಿದ್ರೆ ಈ ಆಕ್ಟಿವಿಟೀಸ್ನ ಬಿಟ್ಟು ನಾವು ಟೋಟಲ್ ಫ್ಲೋಟ್ ಫ್ರೀ ಫ್ಲೋಟ್ನ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಓಕೆ, ಸೊ ಐ ವಿಲ್ ಟೆಲ್ ಯು ಹೌ ಟು ಕಂಪ್ಯೂಟ್ ದಿ ಟೋಟಲ್ ಫ್ಲೋಟ್ ಅಂಡ್ ಫ್ರೀ ಫ್ಲೋಟ್. ಓಕೆ, see now we have to compute the total float and free float. So before going to compute the total float and free float, so just ನಾನು ಆಗಲೇ ಏನು ಸೊಲ್ಯೂಷನ್ಸ್ ಮಾಡಿದ್ದೀನಿ. ಸೊ ಡಯಾಗ್ರಾಮ್ನ ಇಲ್ಲಿ ಬರ್ಕೊಂಡಿದ್ದೀನಿ. ಸೇಮ್ ಡಯಾಗ್ರಾಮ್ ನಾವು ಆಗಲೇ ಏನು ಡ್ರಾ ಮಾಡಿದ್ವು ಅದನ್ನು ಬರ್ಕೊಂಡಿದ್ದೀವಿ. ಸೊ ನೆಕ್ಸ್ಟ್ ಕ್ರಿಟಿಕಲ್ ಆ್ಯಕ್ಟಿವಿಟಿ ಆಗಲೇ ನಾವು ಕ್ರಿಟಿಕಲ್ ಆ್ಯಕ್ಟಿವಿಟೀಸ್ ಯಾವುದು ಅಂತ ಐಡೆಂಟಿಫೈ ಮಾಡಿ ಸೊ ಟೋಟಲ್ ಕ್ರಿಟಿಕಲ್ ಆ್ಯಕ್ಟಿವಿಟೀಸ್ ಇದು ಅಂತ ನಾವು ಅನಾಲಿಸಿಸ್ ಮಾಡಿ ಬರ್ಕೊಂಡಿದ್ದೀನಿ. ಓಕೆ, ಸೊ ಇದು ಪ್ರಾಬ್ಲಮ್ ನಿಮಗೆ ಏನು ಪ್ರಾಬ್ಲಮ್ ಕೊಟ್ಟಿದ್ದಾರೋ ಅದನ್ನು ಟೇಬಲ್ನ ನಾನು ರೆಫರೆನ್ಸ್ಗೋಸ್ಕರ ಇಲ್ಲಿ ಬರ್ಕೊಂಡಿದ್ದೀನಿ. ಓಕೆ, ಸೊ ಬೋರ್ಡ್ ಚಿಕ್ಕದಾಗಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ನಾವು ಸಿ ಈಗ ಟು ಕಂಪ್ಯೂಟ್ ದಿ ಟೋಟಲ್ ಫ್ಲೋಟ್ ಆ್ಯಂಡ್ ಫ್ರೀ ಫ್ಲೋಟ್ ವಿ ನೀಡ್ ಡಿಫ್ರೆಂಟ್ ಆ್ಯಕ್ಟಿವಿಟೀಸ್. ಸೊ ಆ್ಯಕ್ಟಿವಿಟೀಸ್ ಇಲ್ಲಿ ಕೊಟ್ಟಿದ್ದಾರೆ, ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ. ಓಕೆ, ಸೊ ಜಸ್ಟ್ ರೈಟ್ ಡೌನ್ ದ ಸೇಮ್ ಆ್ಯಕ್ಟಿವಿಟೀಸ್ ಎ ಬಿ ಸಿ ಡಿ ಇ ಎಫ್ ಜಿ H, I and J. ಓಕೆ, ಲಾಸ್ಟ್ ಆ್ಯಕ್ಟಿವಿಟಿ. ಈಗ ಆ್ಯಕ್ಟಿವಿಟೀಸ್ನ ನಾವು ಬರ್ಕೊಂಡಿದ್ದಾಗಿದೆ. ಸೊ ಆ್ಯಕ್ಟಿವಿಟೀಸ್ನ ಬರ್ಕೊಂಡಿದ್ದು ಆಗಿದ ತಕ್ಷಣ ಜಸ್ಟ್ ಯು ಮಾರ್ಕ್ ದಿ ಕ್ರಿಟಿಕಲ್ ಆ್ಯಕ್ಟಿವಿಟೀಸ್. ಸೊ ಯಾವ್ಯಾವ ಕ್ರಿಟಿಕಲ್ ಆ್ಯಕ್ಟಿವಿಟೀಸ್ ಇದೆ ಎ. ಸೊ ಎ ಈಸ್ ಕ್ರಿಟಿಕಲ್ ಆ್ಯಕ್ಟಿವಿಟಿ. ಸೊ ಸ್ಟಾರ್ ಮಾರ್ಕ್ ಹಾಕ್ಕೊಳ್ಳಿ. ನೆಕ್ಸ್ಟ್ ಯಾವ ಕ್ರಿಟಿಕಲ್ ಆ್ಯಕ್ಟಿವಿಟಿ ಡಿ ಈಸ್ ಆಲ್ಸೋ ಕ್ರಿಟಿಕಲ್ ಆ್ಯಕ್ಟಿವಿಟಿ. ನೆಕ್ಸ್ಟ್ ಜಿ. ಸೊ ಜಿ ಆಲ್ಸೋ ಕ್ರಿಟಿಕಲ್ ಆ್ಯಕ್ಟಿವಿಟಿ. ನೆಕ್ಸ್ಟ್ H is also critical activity. Next I is also critical activity. Okay, now ಈಗ ನಾವು ನೋಡ್ಸ್ ಬರ್ಕೋಬೇಕು. ಓಕೆ, ಸೊ ನೋಡ್ NODE ನೋಡ್ ಅಂತ. ಸೊ ವಾಟ್ ಈಸ್ ದಿಸ್ ನೋಡ್ ಅಂತ ಹೇಳಿದ್ರೆ ಸೊ ಫಾರ್ ಪರ್ಟಿಕ್ಯುಲರ್ ಆ್ಯಕ್ಟಿವಿಟಿಗೆ ಸ್ಟಾರ್ಟಿಂಗ್ ಈವೆಂಟ್ ಯಾವುದು ಆ್ಯಂಡ್ ಎಂಡಿಂಗ್ ಈವೆಂಟ್ ಯಾವುದು ಅಂತ ಹೇಳ್ಬಿಟ್ಟು. ಸೊ ನೋಡ್ ರೆಪ್ರೆಸೆಂಟ್ ದಿ ಸ್ಟಾರ್ಟಿಂಗ್ ಈವೆಂಟ್ ನಂಬರ್ ಆ್ಯಂಡ್ ಎಂಡಿಂಗ್ ಈವೆಂಟ್ ನಂಬರ್. ಸೊ ಜಸ್ಟ್ ಅಬ್ಸರ್ವ್ ಆ್ಯಕ್ಟಿವಿಟಿ ಎ. ಸೊ ಆ್ಯಕ್ಟಿವಿಟಿ ಎ ಇಲ್ಲಿದೆ ಅಲ್ವಾ. ಸೊ ಸ್ಟಾರ್ಟಿಂಗ್ ನೋಡ್ ಯಾವುದು 1 ಆ್ಯಂಡ್ ಎಂಡಿಂಗ್ ನೋಡ್ 2. ದಟ್ಸ್ ಇಟ್. ಸೊ ಸಿಮಿಲರ್ಲಿ ಫಾರ್ ಬಿ. ಸೊ ಆ್ಯಕ್ಟಿವಿಟಿ ಬಿ ಎಲ್ಲಿದೆ ನೋಡಿ ಇಲ್ಲಿದೆ. ಸೊ ಸ್ಟಾರ್ಟಿಂಗ್ ನೋಡ್ ಯಾವುದು 1
and ending node 3. So similarly for C ಗೆ starting node 2 and ending node 4. So 2, 4. D, so starting node 2 and ending node 5. So E, E, starting node 3 and ending node 6. Next F, starting node 4 and 7. Next G, 5, 7. 5, 7. Next H, 7, 6. Okay. Next I, 7, 8. 7, 8. Next J, 6, 8. 6, 8. ಸೊ ಇದು ನೀವು ರಿವರ್ಸ್ ಬರ್ಕೊಳ್ಳೋಂಗೆ ಹೋಗಬೇಡಿ, ಯಾಕಂತೇಳಿದ್ರೆ ಪ್ರಾಬ್ಲಮಲ್ಲಿ ಏನಿದೆ ಅದನ್ನು ಬರ್ಕೊಳ್ತಾ ಹೋಗಿ ನಿಮಗೆ ಸೊಲ್ಯೂಷನ್ ಡೈರೆಕ್ಟಾಗಿ ಸಿಗುತ್ತೆ. ಓಕೆ, ಸೊ ಈಗ ನೋಟ್ಸ್ನ ನಾವು ಬರ್ಕೊಂಡಿದ್ದೀವಿ 1, 1, 2, 2, 3, 4, 5, 7, 7, 6. ಸೊ ದೀಸ್ ಆರ್ ದಿ ಸ್ಟಾರ್ಟಿಂಗ್ ನೋಟ್ಸ್. ಇದನ್ನು ಸ್ಟಾರ್ಟಿಂಗ್ ನೋಟ್ಸ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ, ಇದನ್ನು ಎಂಡಿಂಗ್ ನೋಟ್ಸ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಸೊ ಈ ಸ್ಟಾರ್ಟಿಂಗ್ ನೋಡ್ ಇಟ್ ಈಸ್ ವೆರಿ 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 ಇಂಪಾರ್ಟೆಂಟ್. ಸೊ ಸ್ಟಾರ್ಟಿಂಗ್ ನೋಡ್ನ ಯಾವುದರಿಂದ ರೆಪ್ರೆಸೆಂಟ್ ಮಾಡ್ತೀವಿ ಅಂತ ಹೇಳಿದ್ರೆ ಸ್ಮಾಲ್ ಐ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಎಂಡಿಂಗ್ ನೋಟ್ಸ್ ಅಂತ ಹೇಳಿದ್ರೆ ಜೆ ಇಂದ, ಸ್ಮಾಲ್ ಜೆ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಒನ್ಸ್ ಅಗೇನ್ 1, 1, 2, 2, 3, 4, 5, 7, 7, 6 ಇವೆಲ್ಲ ಸ್ಟಾರ್ಟಿಂಗ್ ನೋಟ್ಸ್ ಫಾರ್ ದ ಆಕ್ಟಿವಿಟಿ. ಸೊ ಈ ಸ್ಟಾರ್ಟಿಂಗ್ ನೋಟ್ಸ್ನ ಯಾವುದರಿಂದ ರೆಪ್ರೆಸೆಂಟ್ ಮಾಡ್ತೀವಿ? ಸ್ಮಾಲ್ ಐ ಇಂದ ಡಿನೋಟ್ ಮಾಡ್ತೀವಿ. ಆ್ಯಂಡ್ ಎಂಡಿಂಗ್ ನೋಟ್ಸ್ನ ಯಾವುದರಿಂದ ರೆಪ್ರೆಸೆಂಟ್ ಮಾಡ್ತೀವಿ? ಸ್ಮಾಲ್ ಜೆ ಇಂದ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ಸೊ ನಾವು ವಿ ಹ್ಯಾವ್ ಟು ಕನ್ಸಿಡರ್ ದಿ ಟಿ. ಸೊ ಟಿ ಈಸ್ ನಥಿಂಗ್ ಬಟ್ ಟೈಮ್ ಡ್ಯೂರೇಷನ್ ಆಫ್ ದಿ ಈಚ್ ಆ್ಯಕ್ಟಿವಿಟಿ. ಓಕೆ, ಸೊ ಪ್ರಾಬ್ಲಮಲ್ಲಿ ಏನು ಕೊಟ್ಟಿದ್ದಾರೋ ಅದನ್ನೇ ಡ್ಯೂರೇಷನ್ನ ನಾವು ಇಲ್ಲಿ ಬರ್ಕೊಳ್ತೀವಿ. ಸೊ ಡ್ಯೂರೇಷನ್ ವಿಲ್ ಬಿ ಗಿವನ್ ಇನ್ ದ ಫಾರ್ಮ್ ಆಫ್ ವೀಕ್ಸ್. ಸೊ ದೇರ್ ಫೋರ್ ಯು ಜಸ್ಟ್ ರೈಟ್ ಡೌನ್ 4 weeks, 3 weeks, 2 weeks, 5, 6, 4, 3, 7, 4 and 2 weeks. ಓಕೆ, ಸೊ ನಾವು ಟೈಮ್ನ ಕನ್ಸಿಡರ್ ಮಾಡಿದ್ದು ಆದಮೇಲೆ ನಾವು ಯು ಹ್ಯಾವ್ ಟು ಕಂಪ್ಯೂಟ್ ದಿ ಟೋಟಲ್ ಫ್ಲೋಟ್ ಆ್ಯಂಡ್ ಫ್ರೀ ಫ್ಲೋಟ್. ಸೊ ಟು ಕಂಪ್ಯೂಟ್ ದಿ ಟೋಟಲ್ ಫ್ಲೋಟ್ ಆ್ಯಂಡ್ ಫ್ರೀ ಫ್ಲೋಟ್, ಫಸ್ಟ್ ಯು ಹ್ಯಾವ್ ಟು compute and identify the earliest start time and earliest finish time and latest start time and latest finish time. Then only this information ultimately helpful to compute the total float and free float. ಸೊ ಇದನ್ನು ಕಂಪ್ಯೂಟ್ ಮಾಡ್ಕೊಂಡಿದ್ದು ಆದಮೇಲೆ ನೀವು ಟೋಟಲ್ ಫ್ಲೋಟ್ ಮತ್ತು ಫ್ರೀ ಫ್ಲೋಟ್ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಸಾಧ್ಯ. Okay, so I will tell you how to compute and what are the formulas for earliest start time and EFT and LST and LFT and also for TF and FF. Okay, so step by step ಟ್ರಿಕ್ಸ್ ಬೇಸಿಸ್ ಮೇಲೆ ನಾನು ಯಾವ ಥರ ಕ್ಯಾಲ್ಕುಲೇಷನ್ ಮಾಡೋದು, ಯಾವ ಥರ ಐಡೆಂಟಿಫೈ ಮಾಡೋದು ಅಂತ ಹೇಳಿಬಿಟ್ಟು ನಾನು ಹೇಳ್ಕೊಡ್ತೀನಿ. ಸೊ ಜಸ್ಟ್ ಟೇಕ್ ಡೌನ್ ದ ಸ್ಟೆಪ್ಸ್ ಅವೈಲಬಲ್ ಟು ಕಂಪ್ಯೂಟ್ ದಿ earliest start time, earliest finish time and the latest start time and latest finish time. See, step number 1. Okay, so step number 1, earliest start time na ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಸೊ earliest start time, you know already starting nodes na ನಾವು ಯಾವುದರಿಂದ ರೆಪ್ರೆಸೆಂಟ್ ಮಾಡ್ತೀವಿ? I. Okay, so ending nodes na ಯಾವುದರಿಂದ ರೆಪ್ರೆಸೆಂಟ್ ಮಾಡ್ತೀವಿ? That is J. So to compute earliest start time, we have to consider the earliest start time of a starting node, that is starting event. So earliest start time of starting event ಅಂತ ಹೇಳಿದ್ರೆ 1, 1, 2, 2, 3, 4, 5, 7, 7, 6 are the starting nodes. Okay, so 1, event 1 starting, that is earliest start time is 2, that is 0. Next, starting node 1, again 1, what is the earliest start time? 0. Next, 2, starting node 2, earliest start time of this second node, that is 2, 4. Next, again 4. Next, starting node 3, what is the earliest start time? 3. Next, node 4, that is, what is the starting
time of this node 4, 6. Next 5, that is starting node 5. What is the earliest start time of this node? 9. Next 7. So 7th one the earliest start time is to 12. So starting nodes then ನಾವು consider ಮಾಡ್ತಿದ್ವಿ, ending nodes consider ಮಾಡ್ತಿಲ್ಲ. Okay, so 7. Next it is also 12. Next 6th is the starting node. What is the earliest start time? 19. Okay, so ಈಗ ನಾವು earliest start time na ನಾವು calculation ಮಾಡ್ಕೊಂಡಿದ್ದಾಗಿದೆ. So next you have to compute the earliest finish time based on this earliest start time. So ಈ earliest start time ನ ಈಗ ನಾವು ಏನಂತ ಕರಿಬಹುದು? So earliest start time ಆಫ್ ಸ್ಟಾರ್ಟಿಂಗ್ ನೋಡು ESI ಅಂತಲೂ ಕರೀಬಹುದು. ಓಕೆ, ನಿಮ್ಗೆ ಯಾವ ಥರ ಕಂಫರ್ಟ್ ಅನಿಸುತ್ತೋ ಆ ಥರ ಬರ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಸ್ಟೆಪ್ ನಂಬರ್ 2. In step number 2 we have to compute the earliest finish time. Just see, earliest start time, it is also called as earliest start time of starting node. So ಅದನ್ನೇ ನಾವು ಇಲ್ಲಿ ಐಡೆಂಟಿಫೈ ಮಾಡಿರೋದು. ಓಕೆ, ಸೊ therefore earliest finish time is calculated based on earliest finished time is calculated based on earliest start time of starting node plus t. So earliest start time of starting node, which means ESI. ಓಕೆ, ಸೊ ಇದನ್ನು ಆಲ್ರೆಡಿ ನಾವು ಇಲ್ಲಿ ಐಡೆಂಟಿಫೈ ಮಾಡಿ ಬರ್ಕೊಂಡಿದ್ದೀವಿ. ಸೊ ಇದಕ್ಕೆ ಜಸ್ಟ್ ನಾವು ಟೈಮ್ನ ಆ್ಯಡ್ ಮಾಡಿದ್ರೆ ದೆನ್ ವಿ ವಿಲ್ ಗೆಟ್ ಅರ್ಲಿಯೆಸ್ಟ್ ಫಿನಿಶ್ ಟೈಮ್. ಓಕೆ, ಸೊ ದೇರ್ ಫಾರ್ ದ ಫಾರ್ಮುಲಾ ಅರ್ಲಿಯೆಸ್ಟ್ ಸ್ಟಾರ್ಟ್ ಟೈಮ್ ಆಫ್ ಸ್ಟಾರ್ಟಿಂಗ್ ನೋಡ್ ಪ್ಲಸ್ ಟೈಮ್ ಡ್ಯೂರೇಷನ್. ಅರ್ಲಿಯೆಸ್ಟ್ ಸ್ಟಾರ್ಟ್ ಟೈಮ್ ಆಫ್ ಸ್ಟಾರ್ಟಿಂಗ್ ನೋಡ್ ಪ್ಲಸ್ ಟೈಮ್ ಡ್ಯೂರೇಷನ್ ಆ್ಯಡ್ ಮಾಡಿದ್ರೆ ದೆನ್ ಯು ವಿಲ್ ಗೆಟ್ ಅರ್ಲಿಯೆಸ್ಟ್ ಫಿನಿಶ್ ಟೈಮ್. ಓಕೆ, ಸೊ 0 + 4 4, 0 + 3 3, 4 + 2 6, 4 + 5 9, 3 + 6 9, 6 + 4 10, 9 + 3 12, 12 - 7 19, next 12 - 4 16, 19 - 2 21 is the earliest finish time of the last event. Okay, so next we have to compute actually that is latest start time. But before going to compute the latest start time, first we have to compute the latest finish time. So first ನೀವು latest finish time ನ ಕ್ಯಾಲ್ಕುಲೇಷನ್ ಮಾಡಿಕೊಂಡ್ರೆ ಲೇಟೆಸ್ಟ್ ಸ್ಟಾರ್ಟ್ ಟೈಮ್ ಈಸಿ ಆಗುತ್ತೆ. ಓಕೆ, ಸೊ ಫಾರ್ಮುಲಾ ಅಪ್ಲೈ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಯಾಕೆ ಫಸ್ಟ್ ನಾವು ಲೇಟೆಸ್ಟ್ ಫಿನಿಶ್ ಟೈಮ್ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು ಅಂತ. ಓಕೆ, ಸೊ ಜಸ್ಟ್ ಟೇಕ್ ಡೌನ್ ಸ್ಟೆಪ್ ನಂಬರ್ 3, that is computation of LF, that is latest finish time. So this latest finish time is identified based on the latest finish time of ending event, that is ending node. So J in the sense ending nodes. Okay, so earliest start time ಅಲ್ಲಿ starting nodes ನ ಕನ್ಸಿಡರ್ ಮಾಡಿದ್ರೆ ನಾವು ಲೇಟೆಸ್ಟ್ ಫಿನಿಶ್ ಟೈಮಲ್ಲಿ ಎಂಡಿಂಗ್ ನೋಟ್ಸ್ನ ನಾವು ಕನ್ಸಿಡರ್ ಮಾಡ್ತಿದ್ದೀವಿ. ಓಕೆ, ಸೊ LF ಲೇಟೆಸ್ಟ್ ಫಿನಿಶ್ ಟೈಮ್ ಆಫ್ ಎಂಡಿಂಗ್ ನೋಡ್. ಸೊ J ಇನ್ ದ ಸೆನ್ಸ್ ಎಂಡಿಂಗ್ ನೋಟ್ಸ್. ಓಕೆ, ಸೊ ಯಾವುದಕ್ಕೆ ನಾವು ಇದನ್ನು ಕನ್ಸಿಡರ್ ಮಾಡ್ತಿದ್ದೀವಿ? ದಟ್ ಈಸ್ ಲೇಟೆಸ್ಟ್ ಫಿನಿಶ್ ಟೈಮ್ನ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ನಾವು ಇದನ್ನು ಕನ್ಸಿಡರ್ ಮಾಡ್ತಿದ್ದೀವಿ, ಈ ಫಾರ್ಮುಲಾನ. ಓಕೆ, ಸಿ ಎಂಡಿಂಗ್ ನೋಡ್ 2 ಲೇಟೆಸ್ಟ್ ಫಿನಿಶ್ ಟೈಮ್ ಎಷ್ಟು 4. ನೆಕ್ಸ್ಟ್ ಎಂಡಿಂಗ್ ನೋಡ್ 3 latest finish time 4. Next ending node 4 latest finish time 8. Next ending node 5 latest finish time 9. Next ending node 6 latest finish time 19. Next ending node 7 latest finish time 12. Okay, so next again 12 because ending node is 7. Next latest finish time of 6th event, that is ending node 6 and latest finish time 19. So next ending node 8 latest finish time 21 and last one is also 21. ಸೊ ಈಗ ಈ ಫಾರ್ಮುಲಾ ಬೇಸ್ ಮೇಲೆ ನಾವು ಲೇಟೆಸ್ಟ್ ಫಿನಿಶ್ ಟೈಮ್ನ ಕ್ಯಾಲ್ಕುಲೇಷನ್ ಮಾಡಿದ್ದೀವಿ. ದಟ್ ಈಸ್ ಲೇಟೆಸ್ಟ್ ಫಿನಿಶ್ ಟೈಮ್ ಇಸ್ ಕ್ಯಾಲ್ಕುಲೇಟೆಡ್ ಬೇಸ್ಡ್ ಆನ್ ದಿ ಲೇಟೆಸ್ಟ್ ಫಿನಿಶ್ ಟೈಮ್ ಆಫ್ ಎಂಡಿಂಗ್ ನೋಡ್. ಸೊ ಒಂದು ಕೇಳ್ಕೊಡ್ತೀನಿ ನೋಡಿ, ಎಂಡಿಂಗ್ ನೋಡ್ ಫಸ್ಟ್ ಆಕ್ಟಿವಿಟಿನಲ್ಲಿ 2, ಸೊ ಸೆಕೆಂಡ್ ನೋಡ್ ದಟ್ ಈಸ್ 2ದು ಲೇಟೆಸ್ಟ್ ಫಿನಿಶ್ ಟೈಮ್ ಎಷ್ಟು 4. ಸೊ 4, ಸೊ ಅದೇ ಥರ ಲೇಟೆಸ್ಟ್ ಫಿನಿಶ್ ಟೈಮ್ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಓಕೆ, ಸೊ ಆಫ್ಟರ್ ಕ್ಯಾಲ್ಕುಲೇಟಿಂಗ್ ದಿ ಲೇಟೆಸ್ಟ್ ಫಿನಿಶ್ ಟೈಮ್ ಆರ್ ಐಡೆಂಟಿಫೈಯಿಂಗ್ ದಿ ಲೇಟೆಸ್ಟ್ ಫಿನಿಶ್ ಟೈಮ್, ನೆಕ್ಸ್ಟ್ ಸ್ಟೆಪ್ ನಂಬರ್ 4,
is to compute latest start time. So latest start time ಯಾವ ಥರ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ, ಲೇಟೆಸ್ಟ್ ಫಿನಿಶ್ ಟೈಮ್ ಆಫ್ ಎಂಡಿಂಗ್ ನೋಡ್. ಸೊ ಮೇಲೆ ಸ್ಟೆಪ್ಪಲ್ಲಿ ಏನಿದೆಯೋ ಅದನ್ನೇ, ವಿಚ್ ಮೀನ್ಸ್ ಈ ಅಮೌಂಟ್ಸ್. ಓಕೆ, ಸೊ ಈ ವೀಕ್ಸ್. ಸೊ ಲೇಟೆಸ್ಟ್ ಫಿನಿಶ್ ಟೈಮ್ ಆಫ್ ಎಂಡಿಂಗ್ ನೋಡ್ ಮೈನಸ್ ಟೈಮ್ ಡ್ಯೂರೇಷನ್. ಸೊ ಇಲ್ಲಿ ಅರ್ಲಿಯೆಸ್ಟ್ ಫಿನಿಶ್ ಟೈಮ್ನ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಟೈಮ್ ಡ್ಯೂರೇಷನ್ ಆ್ಯಡ್ ಮಾಡ್ತಿದ್ವಿ. ಓಕೆ, ಸೊ ದಟ್ ಈಸ್ ಅರ್ಲಿಯೆಸ್ಟ್ ಸ್ಟಾರ್ಟ್ ಟೈಮ್ ಆಫ್ ಸ್ಟಾರ್ಟಿಂಗ್ ಇವೆಂಟ್ದು ನಾವು ಆ್ಯಡ್ ಮಾಡ್ತಿದ್ವಿ. ಬಟ್ ಲೇಟೆಸ್ಟ್ ಸ್ಟಾರ್ಟ್ ಟೈಮ್ದು ನಾವು ಏನಾದರೂ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಂತ ಹೇಳಿದ್ರೆ, ಲೇಟೆಸ್ಟ್ ಫಿನಿಶ್ ಟೈಮ್ ಆಫ್ ಎಂಡಿಂಗ್ ನೋಡ್ ಮೈನಸ್ ಟಿ, ಟೈಮ್ ಡ್ಯೂರೇಷನ್ ಮೈನಸ್ ಮಾಡಿದ್ರೆ ದೆನ್ ಯು ವಿಲ್ ಗೆಟ್ ಲೇಟೆಸ್ಟ್ ಸ್ಟಾರ್ಟ್ ಟೈಮ್. ಸೊ ಲೇಟೆಸ್ಟ್ ಫಿನಿಶ್ ಟೈಮ್ ಆಫ್ ಜೆ, ಸೊ ದಿಸ್ will so latest finish time is also called as latest finish time of ending node. ಈ ಥರನಾದರೂ ಬರ್ಕೋಬಹುದು. ಓಕೆ, ನಿಮ್ಮ ಕನ್ಫ್ಯೂಷನ್ಸ್ ಆಗೋಂತ ಅಂತ ಹೇಳಿದ್ರೆ ಬರ್ಕೊಳ್ಳಿ, ನೋ ಪ್ರಾಬ್ಲಮ್. ಓಕೆ, ನಾವು ಲೇಟೆಸ್ಟ್ ಫಿನಿಶ್ ಟೈಮ್ ಆಫ್ ಜೆ ದಟ್ ಈಸ್ ಎಂಡಿಂಗ್ ನೋಡ್ ಮೈನಸ್ ಟಿ ಏನಾದರೂ ಮಾಡಿದ್ರೆ ನಮಗೆ ಲೇಟೆಸ್ಟ್ ಸ್ಟಾರ್ಟ್ ಟೈಮ್ ಬರುತ್ತೆ. ಸಿ 4 minus 4 0, ನೆಕ್ಸ್ಟ್ 4 minus 3 1, next 8 minus 2 6, next 9 minus 5 4, next 19 minus 6 you will get 13, next 12 minus 4 8, next 12 minus 3 9, next 19 minus 7 you will get 12, next 21 minus 4 you will get 17, next 21 minus 2 you will get 19. Okay, so after this you have to compute the total float. Okay, so now take down the formula to compute the total float. So formula to compute the total float is equal to latest start time minus earliest start time. Okay, so once again I am going to repeat, total float is equal to latest start time minus earliest start time. So ನಿಮ್ಗೆ ಬೇಕಂತ ಹೇಳಿದ್ರೆ ಸ್ಟೆಪ್ ನಂಬರ್ 5 ಅಲ್ಲಿ ಬರ್ಕೊಳ್ಳಿ. ಸೊ ದಟ್ ಈಸ್ total float is calculated based on the latest start time minus earliest start time. Okay, so this is the actual formula to compute the total float. ಈಗ ಲೇಟೆಸ್ಟ್ ಸ್ಟಾರ್ಟ್ ಟೈಮ್ ಇದೆ ಅಲ್ವಾ, ಸೊ ಇಲ್ಲಿದೆ. ಸೊ ಲೇಟೆಸ್ಟ್ ಸ್ಟಾರ್ಟ್ ಟೈಮ್ ಇಲ್ಲಿದೆ. ಸೊ ಜಸ್ಟ್ ಯು ರೈಟ್ ಡೌನ್ ದ ಸೇಮ್ 1 6 4 13 8 9 12 17 19. ಸೊ ಮೈನಸ್, ಸೊ ಈ ಥರ ಬರ್ಕೊಂಡ್ರೆ ನಿಮಗೆ ಈಸಿ ಆಗುತ್ತೆ. ಇಲ್ಲಂತ ಹೇಳಿದ್ರೆ ಕ್ಯಾಲ್ಕುಲೇಷನ್ಸ್ ಮಾಡುವಾಗ ಎಕ್ಸಾಮ್ ಟೆನ್ಷನಲ್ಲಿ ರಾಂಗ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ನೆಕ್ಸ್ಟ್ ಅರ್ಲಿಯೆಸ್ಟ್ ಸ್ಟಾರ್ಟ್ ಟೈಮ್. ಸೊ ಅರ್ಲಿಯೆಸ್ಟ್ ಸ್ಟಾರ್ಟ್ ಟೈಮ್ ಇಲ್ಲಿದೆ ನೋಡಿ, 0 is equal to, next 0 is equal to, next 4 is equal to, again 4, next 3, next 6 9 12 12 and 19. Okay, now just you have to subtract 0 minus 0 0, 1 minus 0 1, 6 minus 4 2, 4 minus 4 0, 13 minus 3 10, 8 minus 6 2, 9 minus 9 0, 12 minus 12 0, 17 minus 12 you will get 5 and 19 minus 19 0. So this is the actual total float. So calculation ಮಾಡಿದ್ದಾಗಿದೆ. So next you have to compute the free float based on the total float. Okay, so ಅದನ್ನು ಆ ಫಾರ್ಮುಲಾನು ನೀವು ಸ್ಟೆಪ್ 6 ಅಲ್ಲಿ ತಗೊಂಬಿಡಿ. ಸೊ ಸ್ಟೆಪ್ 6 computation of free float is based on the total float minus slack of the ending node. It is very important. Free float is calculated based on the total float and subtract from the total float, that is slack of ending node. So J in the sense ಈ ending nodes 2 3 4 5 6 7 7 6 8 8 ಇದು ending nodes. ಈ ending nodes ದು slacks ನ ನಾವು ತಗೋಬೇಕು. So slacks already we have calculated, right? So just apply the formula here. So free float is calculated based on the total float minus slack of the ending node. So it is S into J. So into ಅಂತಲ್ಲ ಬ್ರಾಕೆಟ್ ಅಲ್ಲಿ ಬರ್ಕೊಂಡಿದ್ದೀನಿ. ಸೊ ಎಸ್ ಜೆ.
ಓಕೆ. ಸೊ ಈಗ ನಾವು ಟೋಟಲ್ ಫ್ಲೋಟ್ ಕನ್ಸಿಡರೇಷನ್ಗೆ ತಗೋಬೇಕು. ಸೊ ಟೋಟಲ್ ಫ್ಲೋಟ್ ಆಲ್ರೆಡಿ ವಿ ಹ್ಯಾವ್ ಕ್ಯಾಲ್ಕುಲೇಟೆಡ್, ದಟ್ ಈಸ್ 0, 1, 2, 0, 10, 2, 0, 0, 5, 0. Next minus. Okay, now we have to identify the slack of ending nodes. So ending nodes yavadu? That is 2. So ending node 2, what is the slack? 0. Next ending node 3, what is the slack? 1 is equal to. Next ending node 4, slack 2. Next 5, ending node 5, slack 0. Next ending node 6, slack 0. Next ending node 7, slack 0. Again 0. Okay. Yes, again 0. Next ending node 6, slack 0. Next ending node 8, what is the slack? 0 and 0. So last event ಅಥವಾ last ending node 8, so therefore 0. Now you have to just subtract and simplify. 0 minus 0, 0, 1 minus 1, 0, 2 minus 2, 0, 0 minus 0, 0, 10 minus 0, 10, 2 minus 0, 2, 0 minus 0, 0, 0 minus 0, 0, 5 minus 0, 5, next 0 minus 0, 0. So this is the actual free float. Now according to the problem, network diagram na draw ಮಾಡಿದಾಗಿದೆ. Next complete project time for the critical activity calculation ಮಾಡ್ಕೊಂಡಿದ್ದಾಗಿದೆ by identifying the critical activity and by representing the critical activity. Next total float ಮತ್ತೆ free float calculation ಮಾಡ್ಕೊಂಡಿದ್ದು ಆಗಿದೆ based on the EST, EFT, LST and LFT. Now ಇಲ್ಲಿಗೆ ನಿಮ್ಮ ಪ್ರಾಬ್ಲಮ್ ಇದು ಕ್ಲೋಸ್ ಆಗಿದೆ. ದಟ್ ಈಸ್ ಟೋಟಲ್ ಫ್ಲೋಟ್ ಫ್ರೀ ಫ್ಲೋಟ್ ಕ್ಯಾಲ್ಕುಲೇಷನ್ ಮಾಡಿದಾದ್ಮೇಲೆ ಕ್ಲೋಸ್ ಆಗಿದೆ. ಸೊ ಯು ಹ್ಯಾವ್ ಟು ಕೀಪ್ ಇಟ್ ಇನ್ ಮೈಂಡ್ ದಿಸ್ ಸ್ಟೆಪ್ಸು. ಸೊ ಈ ಸ್ಟೆಪ್ಸು ತುಂಬಾ ಇಂಪಾರ್ಟೆಂಟು. ನಿಮಗೆ ಯಾವ ಟೆಕ್ಸ್ಟ್ ಬುಕ್ಕಲ್ಲೂ ಸಿಗೋದಿಲ್ಲ ಈ ಥರ ಫಾರ್ಮುಲಾ, ಅಂದರೆ ಈ ಫಾರ್ಮುಲಾಸ್. ಓಕೆ, ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಈಸಿಯಾಗಿ ಯಾವುದೇ ಕನ್ಫ್ಯೂಷನ್ಸ್ ಇಲ್ದಿರ ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋಕೆ ಹೋಗ್ಬೋದು. ಓಕೆ, ಸೊ ನೆಕ್ಸ್ಟ್ ನಿಮಗೆ ಪ್ರಾಬ್ಲಮ್ಸ್ನ ಕೊಡ್ತೀನಿ ನಾನು, ಬಿಕಾಸ್ ತುಂಬ ಶಾರ್ಟೇಜ್, ಅಂದರೆ ತುಂಬ ಚಿಕ್ಕ ಬೋರ್ಡ್ ಇರೋದ್ರಿಂದ ಎಲ್ಲವನ್ನು ನಾನು ಮಾಡೋದಕ್ಕಾಗೋದಿಲ್ಲ. ಸೊ ಜಸ್ಟ್ ಯು ಹ್ಯಾವ್ ಟು ವರ್ಕ್ಔಟ್ ಆ್ಯಂಡ್ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಮತ್ತು ಪ್ರಾಬ್ಲಮ್ಸ್ನ ಮಾಡೋವಾಗ ಏನಾದರೂ ಡೌಟ್ಸ್ ಬಂದರೆ ನನ್ನ ಕೇಳಿ. ಡೆಫಿನೆಟ್ಲಿ ಐ ವಿಲ್ ಪೋಸ್ಟ್ ದಿ ಸೊಲ್ಯೂಷನ್ ಇನ್ ದಿ ನೆಕ್ಸ್ಟ್ ಸೆಷನ್ಸ್. ಓಕೆ, ಸೊ ಇದೇ ಥರ ಪ್ರಾಬ್ಲಮ್ಸು ನಾನು ಕೊಡ್ತೀನಿ, ನೀವು ಮಾಡಿ. ಓಕೆ, ಸೊ ಆನ್ಸರ್ಸ್ ನಾನೇ ಸೊಲ್ಯೂಷನ್ ಕೊಡ್ತೀನಿ. ಸೊ ಜಸ್ಟ್ ಯು ಹ್ಯಾವ್ ಟು workout, that's it. Okay, so if you still not yet subscribe to this YouTube channel, so please subscribe today only, so that you will get my latest videos on this module. So thanks for watching once again.